ಸರೌಂಡಿಂಗ್ ಮಸಲ್ಸ್ಗಳು ಆ ಹೀಟ್ ಕನ್ಸಿಸ್ಟೆಂಟ್ ಆಗಿ ನಾವು ಒಂದು ಹೀಟ್ ಟೆಂಪರೇಚರ್ ಕೊಡ್ತೀವಲ್ಲ, ಆವಾಗ ರಿಲ್ಯಾಕ್ಸ್ ಆಗಿ ಆಗುತ್ತೆ. ಜಾನುಬಸ್ತಿ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಮೂಳೆ ಸವೆತದ ಹಂತದಲ್ಲಿ ಬಹಳಷ್ಟು ಸಹಾಯಕ ಆಗುವಂತಹ ಒಂದು ಚಿಕಿತ್ಸೆ. ಮಂಡಿ ಮುಳುಗೋ ತನಕ ಹೀಗೆ ಅದನ್ನ ಸ್ಟೋರ್ ಮಾಡ್ತೀವಿ. ಕೋಲ್ಡ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಆಗುತ್ತೆ, ಹೀಟ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಮೂಳೆ ಸವೆತದ ಸಮಸ್ಯೆಗಳಲ್ಲೆಲ್ಲ ಬಹಳಷ್ಟು ಸಹಕಾರಿಯಾಗುವಂತಹ ಒಂದು ಚಿಕಿತ್ಸೆ ಇದು. ಜಾನು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ನೀ ಅಂತ ಹೇಳಿ ಅರ್ಥ ಬರ್ತದೆ. ಮಂಡಿ ಮಂಡಿ. ಬಸ್ತಿ ಅಂತ ಹೇಳಿದ್ರೆ ದಟ್ ವಿಚ್ ಹೋಲ್ಡ್ಸ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಡಾಕ್ಟರ್, ಈಗ ಇಲ್ಲಿ ಮಂಡಿ ನೋವಿಗೆ ಏನೋ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರು. ಸೊ ನಾವೆಲ್ಲ ಮಂಡಿ ನೋವು ಅಂತ ಹೇಳಿದ ತಕ್ಷಣ ಅದಕ್ಕೆ ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳನ್ನು ತಗೊತೀವಿ, ಪೇಯ್ನ್ ಕಿಲ್ಲರ್ಗಳನ್ನು ತಗೊತೀವಿ, ಅದು ಇನ್ಯಾವುದೋ ಆರ್ಗ್ಯಾನ್ಸ್ಗಳನ್ನು ಡ್ಯಾಮೇಜ್ ಮಾಡುತ್ತೆ, ಇದೆಲ್ಲ ಕೇಳ್ಪಟ್ಟಿದ್ದೀವಿ. ಆದರೆ ಆಯುರ್ವೇದದಲ್ಲಿ ಜಾನುಬಸ್ತಿ ಅಂತ ಒಂದಿದೆ, ಅದರಿಂದ ಮಂಡಿ ನೋವನ್ನು ರಿಮೂವ್ ಮಾಡ್ಕೋಬಹುದು ಅನ್ನೋದನ್ನು ಕೇಳ್ಪಟ್ಟೆ. ಇಲ್ಲಿ ನೋಡಿದ್ರೆ ಅದಕ್ಕೆ ಟ್ರೀಟ್ಮೆಂಟನ್ನು ಈಗ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಎಷ್ಟಿದೆ ಇದರ ರಿಸಲ್ಟ್ ರೇಟು ಅಂತ? ಓಕೆ, ಇದನ್ನು ಪ್ರಾಯಶಃವಾಗಿ ನಿಮಗೆ ಗೊತ್ತಿರ್ಬೋದು. ಜಾನುಬಸ್ತಿ ಯಾಕಂದ್ರೆ ನೀವು ಆಲ್ರೆಡಿ ಜಾನುಬಸ್ತಿ ತಿಳ್ಕೊಂಡಿರೋದ್ರಿಂದ, ಜಾನುಬಸ್ತಿ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಮೂಳೆ ಸವೆತದ ಹಂತದಲ್ಲಿ ಬಹಳಷ್ಟು ಸಹಾಯಕ ಆಗುವಂತಹ ಒಂದು ಚಿಕಿತ್ಸೆ. ಓಕೆ ಓಕೆ. ಮೂಳೆ ಸವೆತ ಅಂತ ಹೇಳಿದ ತಕ್ಷಣ ಈಗ ಕಂಪ್ಲೀಟ್ಲಿ ಡಿಜನರೇಟಿವ್ ಆಗಿದೆ, ಅಲ್ಲಿ ಕಾರ್ಟಿಲೇಜ್ಗಳೆಲ್ಲ ಹೋಗ್ಬಿಟ್ಟಿದೆ, ಅಂತ ಕಂಡೀಷನ್ಸ್ಗಳಲ್ಲಿ ಇದು ಅಷ್ಟು ಬೆನಿಫಿಟ್ ಆಗಲ್ಲ. ಬಟ್ ಅರ್ಲಿ ಸ್ಟೇಜ್ ಆಫ್ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಪ್ರಾರಂಭಿಕ ಹಂತದ ಮೂಳೆ ಸವೆತದಲ್ಲಿ ಈಗ ಕೂತ್ಕೊಂಡು ಏಳಕ್ ಕಷ್ಟ ಆಗತ್ತೆ, ಅಥವಾ ಎದ್ದು ಬಿಟ್ಟು 4 ಹೆಜ್ಜೆ ನಡೆಯೋ ತನಕ ಸ್ವಲ್ಪ ಕಷ್ಟ ಆಗತ್ತೆ, ಕಟ 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 ಅಂತ ಏನೋ ಶಬ್ದ ಬರ್ತದೆ, ಮಸಲ್ಸ್ ಸ್ಟಿಫ್ನೆಸ್ ಇದೆ, ಅಥವಾ ಕೆಳಗಡೆ ಕೂತ್ಕೊಳ್ಲಿಕ್ಕೆ ಆಗಲ್ಲ, ನನಗೆ ಮೆಟ್ಲು ಹತ್ತುವಾಗ ಮಾತ್ರ ನೋವು ಬರ್ತದೆ, ಅಥವಾ ಮೆಟ್ಲು ಇಳಿಯುವಾಗ ಮಾತ್ರ ನೋವು ಬರ್ತದೆ. ಅದೆಲ್ಲ ಬೇರೆ ಬೇರೆ ಹಂತದ ಈ ಆಸ್ಟಿಯೋ ಆರ್ಥರೈಟಿಸ್ ನಾವು ಗ್ರೇಡ್ ಅನ್ನು ಡಿವೈಡ್ ಮಾಡೋದು. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಆ ರೀತಿಯಲ್ಲಿ ಸ್ಟೇಜಸ್ ವೈಸ್ ಆ ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದ್ರೆ, ಸೊ ಇದನ್ನ ಫಸ್ಟ್ 1 and 2 ಅಂಡ್ ಅರ್ಲಿ ಸ್ಟೇಜ್ ಆಫ್ 3. ಓಕೆ ಓಕೆ. ಸೊ ಅಂತಹ ಕಂಡೀಷನ್ಸ್ ಗಳಲ್ಲಿ ಈ ಒಂದು ಜಾನುಬಸ್ತಿ ಅನ್ನುವಂಥದ್ದು ಬಹಳಷ್ಟು ಸಹಾಯಕ ಆಗುತ್ತೆ. ಇಲ್ಲಿ ಕೇವಲ ಜಾನುಬಸ್ತಿ ನಾವು ಮಾಡಿರೋದಿಲ್ಲ, ಅದಕ್ಕೆ ಪ್ರಾರಂಭಿಕವಾಗಿ ಬೇರೆ ಬೇರೆ ಚಿಕಿತ್ಸೆಗಳನ್ನ ಕೊಟ್ಟಿರ್ತೀವಿ, ತದ ನಂತರ ಈ ಜಾನುಬಸ್ತಿಯನ್ನ ಮಾಡ್ತೀವಿ. ಈಗ ಪತ್ರಪಿಂಡ ಸ್ವೇದ ಮಾಡ್ತೀವಿ, ಅಥವಾ ಬಸ್ತಿ ಚಿಕಿತ್ಸೆಗಳನ್ನ ಮಾಡ್ತೀವಿ, ಲೀಚ್ ಥೆರಪಿಗಳನ್ನ ಮಾಡ್ತೀವಿ, ಹಾಗೆ ಹಲವಾರು ಚಿಕಿತ್ಸೆಗಳನ್ನ ಒಂದು ಸಮ್ಮಿಲನ ಆಗುತ್ತೆ. ಬಟ್ ಈಗ ಈ ಪೇಷಂಟ್ಸ್ಗೆ ನಾವು ಮಾಡ್ತಾ ಇರುವಂತದ್ದು ಜಾನುಬಸ್ತಿ ಮಾತ್ರ ಆಗುತ್ತೆ. ಸೊ ಇವರಿಗೆ ಬೇರೆ ಬೇರೆ ಚಿಕಿತ್ಸೆಗಳು ಮುಗ್ದಿರ್ತದೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಈ ಜಾನುಬಸ್ತಿ ಅಂತ ಹೇಳಿ, ಜಾನು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ನೀ ಅಂತ ಹೇಳಿ ಅರ್ಥ ಬರ್ತದೆ. ಮಂಡಿ. ಮಂಡಿ. ಬಸ್ತಿ ಅಂತ ಹೇಳಿದ್ರೆ ದಟ್ ವಿಚ್ ಹೋಲ್ಡ್ಸ್. ಸೊ ಇಲ್ಲಿ ಈ ರೀತಿಯಲ್ಲಿ ಒಂದು ಈ ಜಾನುಬಸ್ತಿ ಯಂತ್ರ ಅಂತ ಏನ್ ನಾವು ಕರಿತೀವಲ್ಲ, ಈ ರೀತಿಯ ಒಂದು ಇದು ಮಾಡ್ಬಿಟ್ಟು ಅಲ್ಲಿ ಎಣ್ಣೆಯನ್ನ ನಿಲ್ಲಿಸುವಂಥದ್ದು ಇದು. ಇಲ್ಲಿ ಇವರು ಈಗ ಅದನ್ನ ಕಟ್ಟೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಬೈ ಯೂಸಿಂಗ್ ದ ಫ್ಲೋರ್ ಅನ್ನ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ರೀತಿಯ ಕಟ್ಟೆಯನ್ನ ಕಟ್ತಾ ಇದ್ದಾರೆ. ತದನಂತರ ಎಣ್ಣೆಯನ್ನ ಬಿಸಿ ಮಾಡಿ ಆ ಜಾಗಕ್ಕೆ ಏನು ಸ್ಕಿನ್ ಉಳಿದ ಜಾಗ ಏನು ಕಾಣಿಸ್ತದಲ್ಲ, ಸೊ ಆ ಜಾಗಕ್ಕೆ ಎಣ್ಣೆಯನ್ನ ಬಿಸಿ ಮಾಡಿ ನಾವು ಅಲ್ಲಿ ಹಾಕುವಂಥದ್ದು, ತೆಗೆಯುವಂಥದ್ದು, ಬಿಸಿ ಮಾಡುವಂಥದ್ದು, ಹಾಕುವಂಥದ್ದು, ಎಣ್ಣೆಯನ್ನ ಬಿಸಿ ಮಾಡುವಂಥದ್ದು, ಹಾಕುವಂಥದ್ದು. ಆ ರೀತಿಯಲ್ಲಿ ನಾವು ಈಗ ಎರಡೂ ಮಂಡಿಗೆ ಮಾಡ್ಬೇಕಾ ಅಥವಾ ನೋವಿರೋ ಕಡೆ ಮಾತ್ರ ಮಾಡ್ಬೇಕು? ಜನರಲ್ ಆಗಿ ನೋವಿರುವ ಕಡೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಬಟ್ ತುಂಬಾ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೀ ಪೇನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಇನ್ನೊಂದು ನೀವು ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಕಾಲಿಗೆ ತಮ್ಮ ಬಲವನ್ನು ಜಾಸ್ತಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಇನ್ನೊಂದು ಸ್ವಲ್ಪ ಎಫೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಮ್ಮೆ ಮಾಡುವಾಗ ನಾವು ಜನರಲ್ ಆಗಿ ಎರಡೂ ಮಂಡಿಗೆ ಅದನ್ನ ಮಾಡೋದು ಬಹಳಷ್ಟು ಪ್ರಯೋಜನಕಾರಿನೂ ಆಗಿರ್ತದೆ. ಬಿಸಿ ಮಾಡಿಬಿಟ್ಟು ಆ ಮಂಡಿ ಮುಳುಗೋ ತನಕ ಹೀಗೆ ಅದನ್ನ ಸ್ಟೋರ್ ಮಾಡ್ತೀವಿ. ಓಕೆ, ಅದೀಗ ಬಿಸಿ ಇರುತ್ತಲ್ಲ? ಸ್ವಲ್ಪ ಬಿಸಿ ಇರ್ತದೆ. ಮತ್ತೆ ತೆಗೆದು ಮತ್ತೆ ಬಿಸಿ ಮಾಡಿ ಮತ್ತೆ ಹಾಕ್ತೀವಿ. ಅಂದ್ರೆ ಈಗ ಬಾಹ್ಯವಾಗಿ ಈ ತರ ಹೀಟ್ಗಳನ್ನ ಕೊಡೋದ್ರಿಂದ ಒಳಗಡೆ ರಿಕವರಿ ಹೆಂಗಾಗುತ್ತದೆ? ಅಲ್ಲ, ಅಬ್ಸಾರ್ಬ್ ಆಗುತ್ತೆ. ಸ್ಕಿನ್ ಇಸ್ ದ ಲಾರ್ಜೆಸ್ಟ್ ಅಬ್ಸಾರ್ಬಿಂಗ್ ಆರ್ಗನ್ ಇನ್ ಅವರ್ ಬಾಡಿ. ಈಗ ಏನೋ ಒಂದು ಕ್ರೀಮ್ ಹಚ್ಚಿ ಏನೇ ಇದಾಗ್ಲಿ ನಿಮ್ಗೆ ಅಲ್ಲಿ ಆ ಅಬ್ಸಾರ್ಪ್ಷನ್ ಆಗೇ ಆಗುತ್ತೆ. ಸೊ ಆ ಮಸಲ್ ಸರೌಂಡಿಂಗ್ ಮಸಲ್ಸ್ಗಳು ಆ ಹೀಟ್ ಕನ್ಸಿಸ್ಟೆಂಟ್ ಆಗಿ ನಾವು ಒಂದು ಹೀಟ್ ಟೆಂಪರೇಚರ್ ಕೊಡ್ತೀವಲ್ಲ, ಆವಾಗ ರಿಲ್ಯಾಕ್ಸ್ ಆಗಿ ಆಗುತ್ತೆ. ಓಕೆ ಓಕೆ. ನೀವು ನೋಡಿ,
ಈ ಜೂನು ಜುಲೈ ಆಗಸ್ಟ್ ಈ ಟೈಮಲ್ಲಿ ಕೋಲ್ಡ್ ಎನ್ವೈರನ್ಮೆಂಟ್ ಬಂದವಾಗ ಎಲ್ಲ ನೋವುಗಳು ಜಾಸ್ತಿ ಆಗುತ್ತೆ, ಸೊಂಟ ನೋವು ಜಾಸ್ತಿ, ಕಾಲು ನೋವು. ಯಾಕೆ? ಆ ಕೋಲ್ಡ್ ಎನ್ವೈರನ್ಮೆಂಟ್ ಇಂದ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಪೇನ್. ಮತ್ತೆ ಇಲ್ಲಿ ಇದು ರಿವರ್ಸ್ ಅಂತ ಹೇಳಿದ್ರೆ ಹೀಟ್ ಕೊಡ್ತೀವಲ್ಲ, ಹೀಟ್ ಜನರೇಟ್ ಮಾಡ್ತೀವಿ ಅಲ್ಲಿ. ಸೊ ಆವಾಗ ಅಲ್ಲಿ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ, ಅಫ್ಕೋರ್ಸ್ ಇನ್ಕ್ರೀಸ್ ಆಗೇ ಆಗ್ತದೆ. ಓಕೆ ಕೋಲ್ಡ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಡೌನ್ ಆಗುತ್ತೆ, ಹೀಟ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಎಸ್ ಕರೆಕ್ಟ್. ಸೊ ಇದನ್ನ ಈಗ ಅವರು ತೆಗಿತಿದ್ದಾರೆ. ಹೌದು, ಎಣ್ಣೆ ತೆಗಿತಾರೆ, ಬಿಸಿ ಮಾಡ್ತಾರೆ, ಮತ್ತೆ ಪುನಃ ಹಾಕ್ತಾರೆ. ಇದೇ ರೀತಿಯ ಪ್ರೋಸೆಸ್ ಅರೌಂಡ್ 40 ಮಿನಿಟ್ಸ್ ಈ ಒಂದು ಚಿಕಿತ್ಸಾ ಸಮಯ ಅನ್ನುವಂಥದ್ದು. ಓಕೆ ಆಸ್ಟಿಯೋಆರ್ಥರೈಟಿಸ್ ಅಲ್ಲಿ ಬಹಳಷ್ಟು ಅರ್ಲಿ ಸ್ಟೇಜ್ ಆಫ್ ಆಸ್ಟಿಯೋಆರ್ಥರೈಟಿಸ್, ಮೂಳೆ ಸವೆತದ ಸಮಸ್ಯೆಗಳಲ್ಲೆಲ್ಲ ಬಹಳಷ್ಟು ಸಹಕಾರಿಯಾಗುವಂತಹ ಒಂದು ಚಿಕಿತ್ಸೆ ಇದು. ನೋಡಿ, ಆಯುರ್ವೇದದಲ್ಲಿ ಇಷ್ಟೆಲ್ಲ ಇದೆ ಅನ್ನೋದು ಗೊತ್ತಿರಲಿಲ್ಲ. ಯಾವುದೋ 1-2-3 ಟ್ರೀಟ್ಮೆಂಟನ್ನು ನಾವು ನೋಡಿದ್ದಷ್ಟೇ ಗೊತ್ತಿರೋದು. ಆದರೆ ಇಷ್ಟನ್ನು ಕೂಡ ಇವತ್ತು ನಿಮ್ಮ ಎಷ್ಟು ಟ್ರೀಟ್ಮೆಂಟು ಅದರಲ್ಲಿ ಒಂದಿಷ್ಟನ್ನು ನಾವು ಆಯ್ದು ತೆಗೆದು ನಮ್ಮ ಜನಕ್ಕೆ ತೋರಿಸೋ ಪ್ರಯತ್ನವನ್ನು ಮಾಡಿ. ಇದಲ್ಲದೆ ಒಂದಿಷ್ಟು ಚಿಕಿತ್ಸೆಗಳಿದೆ, ನಾನು ತೋರಿಸದೇ ಇರುವಂಥದ್ದು ಒಂದು ಹಲವಾರು ಚಿಕಿತ್ಸೆಗಳಿದೆ. ಓಕೆ. ಸೊ ಮೋಸ್ಟ್ ಪ್ರಾಯಶಃ ನಾವು ತೋರಿಸಿದ್ದೆ ಕಡಿಮೆ, ಒಂದು 5-6 ಆಗಿರ್ಬೋದು. ಬಟ್ ಸುಮಾರು ಒಂದು 25 ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇರ್ತದೆ. ಆಕ್ಚುಲಿ ಇಲ್ಲಿಗೆ ಯಾರೇ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬರ್ಬೋದಲ್ಲ? ಯಾರು ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಬಂದು ಇಲ್ಲಿ ಸ್ಟೇ ಆಗಿ ಚಿಕಿತ್ಸೆಗಳನ್ನ ಪಡೆದು. ಬೇರೆ ಏನು ಫುಡ್ ಗಿಡ್ಡು ಏನು ಅಲೋ ಇರಲ್ಲ ಬೇರೆ ಕಡೆಯಿಂದ? ಎಲ್ಲ ಹೊರಗಡೆ ಏನು ಅಲೋ ಇರೋದಿಲ್ಲ, ಎಲ್ಲ ನಮ್ದೇ, ಇಲ್ಲಿದೆ ಎಲ್ಲ ನಿಮ್ದೇ ಇರುತ್ತೆ. ಎಸ್ ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ಸುಮಾರು ಟ್ರೀಟ್ಮೆಂಟನ್ನು ಆಯುರ್ವೇದದಲ್ಲಿ ಏನೇನು ಅವರು ಥೆರಪಿಗಳನ್ನು ಮಾಡ್ತಾರೆ ಅವೆಲ್ಲವನ್ನು ಇವತ್ತು ಇಲ್ಲಿ ಒಂದಿಷ್ಟು ಆಯ್ದು ತೆಗೆದು ತೋರಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇದು ಇವತ್ತಿನ ವಿಶೇಷ. ಸೊ ನಿಮಗೇನಾದರೂ ಬರಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕೂಡ ಕೊಟ್ಟಿರ್ತೀವಿ, ಮತ್ತು ಡಿಸ್ಪ್ಲೇಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಡಾಕ್ಟರ್ ರಾಜೇಶ್ ಬೈರೆ ಅವ್ರನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಕೂಡ ಅದರಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್. ಹೆಗ್ಗದ್ದೆ ಸ್ಟುಡಿಯೋ.